ಬೇಕಾಗೈತಿ ಇಷ್ಟೆಲ್ಲ ಕೆಲಸ ಮಾಡೋದು. ನನಗಂತೂ ಕೆಲಸ ಮಾಡಿ 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 ಸಾಕಾಗಿ ಹೋಗೈತೆ ನೋಡತ್ತ ಕಡೆ. ಯಾರಿಗೆ ಬೇಕಾಗೈತಿ ಮನೆ ಕೆಲಸ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿದ್ದೆ ನಾನು. ಅಲ್ಲ, ನಾನು ಮದುವೆ ಮಾಡ್ಕೊಳ್ಬೇಕಾದ್ರೆ ನನ್ನ ಬುದ್ಧಿ ಎಲ್ಲಿ ಹೋಗಿತ್ತಂತೇನಿ. ಎಂಥ ಚಲೋ ಚಲೋ ವರ ಬಂದಿದ್ದು ನನಗೆ. ಸಿಟಿಯಾಗಿನ್ನು ಅಮೇರಿಕಾದಿಂದ ಆ ವರ ಎಲ್ಲ ಬಂದಿತ್ತು. ಅಂಥವೆಲ್ಲನೂ ಬಿಟ್ಟು ಹೋಗಿ ಹೋಗಿ ಈ ಸುಂದರನ್ ಹೂ ಅಂತಂದು ಇಲ್ಲಿ ಮಾಡ್ಕೊಂಬಂದು ಈ ಹಳ್ಳ್ಯಾಗ ಬಿದ್ದೆ ನೋಡು. ಇಲ್ಲಾಂದ್ರೆ ನಾ ಅಮೇರಿಕಾದಾಗ ಇರ್ತಿದ್ದೆ. ಅಯ್ಯೋ ಯವ್ವ, ನನ್ನ ಬಂಗಾರಿ ಮಕ ನೋಡು ಯವ್ವ, ಎಷ್ಟು ಇಳ್ದೈತಿ. ಯಾಕೆ ಯವ್ವ ಇಷ್ಟು ಸುಸ್ತಾಗಿ ನಿನ್ನ? ಬಂಗಾರಿ ಯಾವಕ್ಕೆ ಬಂಗಾರಿ? ಇಲ್ಲಿ ನೋಡಿದ್ರೆ ಮನೆ ಕೆಲಸದವ್ರ ಕತ್ಲೆ ತಗೊಂಬಂದು ಈ ಮನೆಗೆ ಹೋಗೋದೇ ಇದನ್ನು ಮತ್ತೆ ಬಂಗಾರಿ ಅಂತ ಬಂಗಾರಿ. ಅಲ್ಲ, ನಿನಗೇನು ದೇವ್ಗಿವ್ ಮೆಟ್ಕೊಂತ ಏನ? ಯಾಕೆ ಒಮ್ಮಕ್ಳೆ ಹಿಂಗೆ ಮಾತಾಡಕತ್ತಿದ್ದಿ? ಯಾಕೆ ಸುಸ್ತಾಗಿ ನಿಂತಿಯಲ್ಲ ಅಂತ ಯಾಕಂತ ಕೇಳಿದ್ರೆ ನನ್ನ ಮೈ ಮೇಲೆ ಹಾರಾಡಿ ಬರ್ತೀಯಲ್ಲ. ಇಲ್ಲ ಮತ್ತೆ ಬಾಜು ಮನೆಯವ್ರ ಮೇಲೆ ಹಾರಾಡಿ ಹೋಗ್ತಾರ. ನೀ ಮದುವೆ ಮಾಡ್ಕೊಂಬಂದಿ ಅಂದ್ರೆ ನಿನ್ನ ಮೇಲೆ ಹಾರಾಡಿ ಹೋಗಲ್ಲ ನಾನು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗೈತಿ. ಮತ್ತೆ ನೋಡಿದ್ರೆ ಬಂಗಾರಿ ಅಂತ ಬಂಗಾರಿ. ಏನು ಅದು ಬಂಗಾರ ತಂದು ಕೊಟ್ಟಿದ್ದು ಕಂಡಿಲ್ಲ, ಮತ್ತು ಬಂಗಾರ ಅಂತ ಹೇಳಕ್ಕೆ ಬಂದು ದೊಡ್ಡ ನಾಟಕ ಮಾಡ್ಕೊಂತಿಲ್ಲೆ. ಈಗೇನು ಕೆಲ್ಸ ಭಾಳ ಆಗೈತನ? ಎದಕ್ಕಷ್ಟು ಸಿಟ್ಟಾಗಿದ್ದಿ? ನಾ ಕೆಲಸ ಮಾಡ್ತೀನಿ ತಗೋ, ಏನು ಮಾಡೋದೈತಿ ಹೇಳು, ನಾ ಮಾಡ್ತೀನಂತ. ನೀ ಆರಾಮಾಗಿ ರಾಣಿಗತ್ಲೆ ಕುಂದ್ರು. ಹೌದು, ನೀ ಕೆಲಸ ಮಾಡತ್ಲೆ. ನೀ ಏನು ಹಾಕಿದಿ? ಕೆಲ್ಸದವನು ಹಾಕಿದಿ. ನಾ ಏನು ರಾಣಿ ಹಾಕೆ? ನನ್ನ ಕೆಲ್ಸದವನು ಹೆಂಡ್ತಿ ಕೆಲ್ಸದಕ್ಕಿನ ಹಾಕಳ. ಈಗ ಏನಾಯ್ತು ಹೇಳು, ಏನು ಕೆಲಸ ಮಾಡ್ಬೇಕು? ನಿನಗೆ ಸುಸ್ತಾಗೈತಾ? ಕುಂದೂರು ಹೋಗಿ ರೂಮ್ನಾಗ. ನಾ ಏನು ಕೆಲಸ ಮಾಡೋದೈತಿ ನಾ ಮಾಡ್ತೀನಂತ. ನಾನಂದ್ರೆ ಎಷ್ಟು ಇಷ್ಟನೇ ಇಲ್ಲ ನಿನಗೆ. ಅದಕ್ಕೆ ಇದನ್ನಾದ್ರೂ ಸಿಟ್ಟಿಂದನೇ ಹೇಳತ್ತೀನಿ. ನಾನು ಮಾಡಕ್ಕೆ ತಗೋ, ನಿನಗೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡತ್ತೀನಿ. ನನಗೆ ನಿನ್ನ ಬಿಟ್ಟು ಅಮೇರಿಕಾದ ಗಂಡು ಬಂದಿತ್ತು, ಅದನ್ನ ಮದುವೆ ಆಗಿದ್ನಿ ಅಂದ್ರೆ ಅಮೇರಿಕಾದಾಗ ಅಡುಗೆ ಮಾಡ್ತಿರ್ತಿದ್ದಿ. ಈ ಹಳ್ಳಿಯಾಗ ಅದಕ್ಕೆ ಅಡುಗೆ ಮಾಡ್ಕೊಂಡು ಬಿದ್ದಿರ್ತಿದ್ದೆ ನಾನು. ಹೋಗ್ಲಿ ಬಿಡು, ಅಳಬೇಡ. ನೀನು ಏನು ಅಡುಗೆ ಮಾಡೋದು ಬೇಡ, ಏನು ಮಾಡ. ಈಗ ಎಷ್ಟು ಮಾಡಿ ಮಾಡು. ಈಗ ಚಂದಾಗ ರೆಡಿಯಾಗಿ ಹೊರಗೆ ಊಟಕ್ಕೆ ಹೋಗೋಣಂತ. ಯಾಕೆ ಇಷ್ಟೋ ತನಕ ಮಾಡ್ಕೊಂತ ಬಿದ್ಕೊಂತ ಸಾಯ್ಕಂತ ಅಡುಗೆ ಮಾಡಿಟ್ಟನತ್ತೆ. ಅದನ್ನ ತಿನ್ನಕ್ಕಾಗಂಗಿಲ್ಲ ನಿನಗೆ. ಹೊರಗೆ ಹೋಗ್ಬೇಕನ್ನತ್ತಿದ್ದಿ ನೋಡು. ನಾ ಮಾಡಿದ್ದ ಅಡುಗೆನೂ ತಿನ್ನಕ್ಕಾಗಂಗಿಲ್ಲ ನಿನ್ನ ಕೈದೆ. ಅದು ಹಂಗಲ್ಲ, ನೀನು ಇವಾಗ ಅಂದಿಲ್ಲ ನನಗೆ ಅಡುಗೆ ಮಾಡಿ ಬೇಸರ ಆಗೈತೆ ಅಂತೇಳಿ. ಅದಕ್ಕೆ ಅಡುಗೆ ಮಾಡಿರಲಿಲ್ಲ ಅಂದ್ರೆ ಹೋಗೋಣ ಅಂತಂದೆ. ಸರಿ ಆಯ್ತು, ಇವಾಗ ಇದನ್ನು ಊಟ ಮಾಡೋಣ, ರಾತ್ರಿಗೆ ಹೊರಗೆ ಹೋಗೋಣ ಅಂತ ಆತಾ? ಕರೆಗೂ ಕರ್ಕೊಂಡು ಹೋಗಿ. ಬಂಗಾರ, ಕರೆಗೂ ಕರ್ಕೊಂಡು ಹೋಗ್ತೀನಿ. ಇವಾಗ ಅಳದ್ ನಿಲ್ಸು, ಬಾ ಊಟ ಮಾಡಮ್ಮ ಇವಾಗ. ಸಾಯಂಕಾಲ 7 ಗಂಟೆಯ ನಂತರ ಈಗ ಊಟಕ್ಕೆ ಹೋಗೋಣ ಅಂತ ಹೇಳೋಣ. ಇನ್ನೂ ಮಟ್ಟ ಬಂದಿಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಾತಿಲ್ಲ ನೋಡು. ಈಗ ಏನು ಮಾಡ್ಬೇಕು ನಾನು? ಅಡುಗೆ ಮಾಡಬೇಕೋ ಬಿಡಬೇಕೋ, ಕರ್ಕೊಂಡು ಹೋಗ್ತಾರೋ ಇಲ್ಲೋ ಏನೂ ಗೊತ್ತಾಗತ್ತಿಲ್ಲ. ಸೌಮ್ಯ, ಸೌಮ್ಯ, ನಿಂಗೊಂದು ಫುಲ್ಲು ಖುಷಿ ವಿಷಯ ಹೇಳಬೇಕು. ಸುಕನ್ಯಾ, ಹಬ್ಬ ಕುತ್ಕೋಬಾ. ಏನು ಹೇಳಬೇಕು? ಏನು ಇಷ್ಟು ಖುಷಿಯಾಗಿ ಬಂದಿದ್ದಿ? ಏನು ವಿಷಯ? ಏನು ಸಮಾಚಾರ? ಅದೇನು ಗೊತ್ತಾನೆ, ಇವತ್ತು ನನ್ನ ಗಂಡ ಹೊರಗೆ ಹೋಗಿದ್ನ, ಅಂದ್ರೆ ಊರ ಮೇಲೆ ಹೋಗಿದ್ದ. ಮೊನ್ನೆ ಬರ್ತಾ ಒಂದು ರೇಷ್ಮೆ ಸೀರೆ ತೊಗೊಂಬಂದಾರ. 15,000 ಅಂತೂ. ಎಂಥ ಚಂದ ಐತೆ ಗೊತ್ತನ್ನ. ಆಮೇಲೆ ನೀ ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ನಾವು ಊಟಕ್ಕೆ ಹೋದಾಗ ಅಲ್ಲಿ ಏನೇನೋ ಬೇರೆ 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 ಥರ ಎಲ್ಲ ಊಟ ಆರ್ಡ್ರ್ ಹೇಳಿದ್ನ ನನ್ನ ಗಂಡ. ಏನು ರುಚಿ ಇತ್ತಂತಿದ್ದಿ? ಹೌದಾ? ಪುಣ್ಯ ಮಾಡಿರು ಬಿಡುವ. ನೀವೆಲ್ಲ ಊಟಕ್ಕೆ ಹೊರಗೆ ಹೋಗಿರಿ. ಗಂಡುಗಳು ಸೀರೆ ತಂದು ಕೊಡ್ತಾರ, ಬೇಕಾದಂಗೆ ಕೇಳ್ದಂಗೆಲ್ಲ ಕೇಳ್ತಾರ. ಆರಾಮದೀರಿ. ನಮ್ದ ನೋಡಯ್ಯವ ಗೋಳಾಟ ತಕಡೆ. ಯಾರಿಗೆ ಬೇಕಾಗೈತಿ ಈ ಮನೆ? ತಣ್ಣಗ ಇಲ್ಲಿಂದ ಬಿಟ್ಟು ಎಲ್ಲರೂ ಓಡೋಗ್ಬಿಡ್ಲನ ಅನ್ಸಾತೈತಿ ನನಗಂತ್ರಿ. ಅಷ್ಟು ಬೇಜಾರಾಗ್ಬಿಟ್ಟೈತಿ. ನನ್ನ ಗಂಡ ಇವತ್ತು ರಾತ್ರಿ ಊಟಕ್ಕೆ ಕರ್ಕೊಂಡು ಹೋಗ್ತೇನಂತ ಹೇಳ್ಯಾನ. ಹೌದಾ? ಹಂಗಿದ್ರೆ ಹೋಗಿ ಬರಲ್ಲ, ಚಲೋ ಆತು. ಊಟದಾಗ ನನ್ನ ಗಂಡ ಏನೇನು ಹೇಳಿದ್ನಂತೇಳಿ ಹೆಸರು ಕೇಳ್ಕೊಂಡು ಹೇಳ್ತೇನೆ. ಅವನ್ನ ನೀವು ಆರ್ಡ್ರ್ ಮಾಡಿರಿ. ಮಸ್ತಿದ್ದು ತಿನ್ನೋಕೆ. ನನಗಂತ್ರಿ ಭಾರಿ ಇಷ್ಟ ಆತ್ವಾ. ಅಷ್ಟ ಮಾಡ್ತೇವೆ. ಏನು ಅನ್ನೋದು ಕೇಳಿ ಹೇಳ. ನನ್ನ ಗಂಡು ಯಾಕೆ ಬರ್ತೀನಿ ಅಂತಂದಿದ್ದ. 7:30 ಆಯ್ತು, ಇನ್ನೂ ಮಟ್ಟ ಬಂದಿಲ್ಲ. ಎಲ್ಲದಾನೆ ಏನೋ ಫೋನ್ ಹಚ್ಚಿದ್ರು ಎತ್ತಾತಿಲ್ವ ಅವನು. ಹೌದಾ? ಆಗಳ 4 ಗಂಟೆ ಸುಮಾರು ಅವ್ರ ಗೌಡ್ರ ಜೊತೆಗೆ ಅವ ಎಲ್ಲೇ ಹಾವೇರಿ ಕಡೆ ಹೊಕ್ಕೇನಿ ಅಂತೇಳಿ ಏನೋ ಅನ್ಕೊಂತ ನಿಂತಿದ್ರಪ್ಪ ಅವರು. ಅಲ್ಲೇನ್ರ ಹೋಗಿಗ್ಯಾರ ಏನೋ ಮತ್ತೆ ನೋಡು. ಏನೋ ಹಾವೇರಿಗೆ? ಇಲ್ಲ ಇಲ್ಲ, ಈಗ ಅದಕ್ಕೆ ಹಾವೇರಿಗೆ ಹೋಗ್ತಾರ? ಅಷ್ಟಕ್ಕೂ ನನಗೆ ಮಧ್ಯಾಹ್ನ 2 ಗಂಟೆ ಕೇಳಾರ ಅವರು. ಸಂಜೆಗೆ 7:30 8 ಗಂಟೆಗೆ ಊಟಕ್ಕೆ ಹೋಗೋಣ, ರೆಡಿ ಆಗ್ಯಾರ ನೀನು. ನಾನು ಎಲ್ಲ ಕೆಲಸ ಮುಗಿಸಿ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತೇಳಿ. ಹಾವೇರಿಗೇನು ಹೋಗಿರೋಂಗಿಲ್ಲ ಅನ್ಸುತ್ತೆ. ಹಂಗೆ ಏನ್ರ ನಾಳೆ ಗಿಡ ಹೋಗಕ್ಕೆ ಮಾತಾಡ್ತಿರ್ಬೇಕು ನೋಡು. ಈ ಗಂಡುಗಳನ್ನೆಲ್ಲ ನಂಬಕ್ಕಾಗಲ್ಲ. ನೀ ಅಷ್ಟು ಸುಲಭವಾಗಿ ನಂಬಕ್ಕೆ ಹೋಗ್ಬೇಡ. ಅವರು ಹೇಳ್ದಂಗೆ ಇರಂಗಿಲ್ಲ. ಈಗ ಹೇಳಿರ್ತಾರ, ಇನ್ನೊಂದು ತಾಸಿಗೆ ಮಾತು ಮರಿಸ್ಬಿಡ್ತಾರ. ನಾ ಯಾವಾಗ ಹೇಳೇನೆ ಅಂತ ನಿಂದಿರ್ತಾರ. ನನ್ನ ಗಂಡನು 3 ದಿವಸದಿಂದ ಹಂಗೆ ಕಾಡಿ ಲಾಸ್ಟಿಗೆ ಒಂದು ಕೊಟ್ಟೆ ನೋಡ್ರಿ ರಾತ್ರಿಗೆ ಸರಿಯಾಗಿ. ಅದಕ್ಕೆ ಇವತ್ತು ಮಧ್ಯಾಹ್ನ ಊಟ ಕರ್ಕೊಂಡು ಹೋಗಿದ್ದ. ನಿನ್ನ ಗಂಡನು ಅಲ್ಲೇ ನೀನು ಸುಳ್ಳು ಹೇಳಿ ಟೋಪಿ ಹಾಕ್ಯಾರ ನೋಡು. ಹೌದಾ? ಹಂಗಂತೀಯ? ನಾ ಅಗಳಿಂದ ಫೋನ್ ಹಚ್ಚತೀನಿ, ಟೊಯ್ ಟೊಯ್ ಅನ್ನಕತ್ತೈತಪ್ಪ. ಅದೇನೋ ಫೋನ್ನಾಗ ಸೆಟ್ಟಿಂಗ್ ಅಂತ ಇರ್ತೈತಂತ, ಅದ್ರೊಳಗೆ ಹಂಗೆ ಬರ್ತೈತಂತ. ಅದು ಫೋನ್ ಹಚ್ಚಿದ್ರೆ ಟೊಯ್ ಟೊಯ್ ಅನ್ಬೇಕಂತೇಳಿ ಹಂಗೇನ್ರ ಮಾಡಿಟ್ಟಾರ ಏನೋ ನೋಡ. ಕೆಲವು ಸಮಯಗಳ ನಂತರ
ನೀ ಹೇಳಿದ್ದ ಕರೆನಾ ನೋಡು ಟೈಮ್ ಪೋಣೆ 10 ಬಂತು ಇನ್ನ ಮಟ್ಟ ಮನೆಗೆ ಬಂದಿಲ್ಲ ಈ ಮನುಷ್ಯ ಫೋನ್ ಹಚ್ಚಿದ್ರೆ ಟೈ 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 ಅನ್ನಕತ್ತೈತೆ ಅದು ಒಂದೇ ಸಮ ಎಲ್ಲ ಹಾಳಾಗಿ ಹೋಗಿದ್ದಾನೆ ನೋಡಿ ಹೇಳ್ಬೇಕು ಇದಕ್ಕೆ ಮೊದ್ಲು ಕರ್ಕೊಂಡು ಹೋಗ್ಯಾನಂತೇಳಿ ಹೇಳೋದು ಕರೆ ಮತ್ತು ಆಮೇಲೆ ಹಿಂಗೆ ನಂಬಿಸಿ ಮೋಸ ಮಾಡೋದು ಕರೆ ಅದಕ್ಕೆ ಈ ಗಂಡುಗಳು ನಂಬಾರ್ದನಿದ್ದ ನೀನು ನಿಜಾನ ಅಂದಿ ನೋಡು ಈಗರೆ ಅರ್ಥ ಆತನ ಗಂಡುಗಳು ಹೆಂಗೆ ಮೋಸ ಮಾಡ್ತಾರ ಅಂತೇಳಿ ಹಂಗೆ ಅವ್ರ ಮಾತು ಮೇಲೆ ನಂಬಿಕೆ ಇಡಬಾರ್ದು ಅವ್ರು ಹೇಳಿದ್ದು ಕರೆ ಇರಂಗಿಲ್ಲ ಯಾವಾಗೂ ಅವ್ರು ಹೇಳಿ ಅದನ್ನ ಮಾಡೋ ಮಟನೂ ಅದು ನಿಜ ಅಂತೆ ನಂಬಾರ್ದು ಹೆಂಡ್ತಿಯಾರ ಅರ್ಥ ಆತ ನಿನಗೆ ಈಗರೆ ಅರ್ಥ ಆತು ಚಲೋ ತಂಗೆ ಅರ್ಥ ಆತು ಇವತ್ತು ಬರಲಿ ಇವತ್ತು ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ಮತ್ತು ನನ್ನ ಹೆಸರು ಕರಿಬೇಡ ನೀನು ನೋಡ್ತಿರೋ ಹೆಂಗೆ ಗ್ರಾಚಾರ ಬಿಡಿಸ್ತೇನಂತಂದ್ರೆ ಇನ್ನೊಮ್ಮೇನು ಹೇಳಿರಬಾರ್ದು ಏನಾರ ಹೇಳಿದ್ರು ಅದನ್ನು ಮಾಡಿತ್ತಿರ್ಬೇಕು ಅಲ್ಲಿ ಮಟ ಬಾಯಾಗಿಂದ ಉಸುಲ್ ಬರಬಾರ್ದು ಹಂಗೆ ಮಾಡ್ತೀನಿ ಇವತ್ತು ಆತಗೋರ್ವ ಟೈಮ್ ಆಯ್ತು ನನ್ನ ಗಂಡನು ಊಟಕ್ಕೆ ಬರೋ ಟೈಮ್ ಆಯ್ತು 10 ಗಂಟೆಗೆ ಬರ್ತಾನೆ ನಾವ ನಾನು ಹೋಗ್ತೇನಂತೆಲ್ಲ ಅಡುಗೆ ಮಾಡಿದ್ದೈತಿ ಒಂದು ಬಿಸಿ ಮಾಡ್ಬೇಕಷ್ಟೆ ಬರ್ತೇನೆ ನಾನು ನಾಳೆ ಏನಂತ ಅನ್ನೋದು ಹೇಳ ನನಗೆ ಅಂತೂ ಬೆಂಕಿ ಹಚ್ಚಿದ್ದಾತು ಇವತ್ತು ರಾತ್ರೆಲ್ಲ ಜಗಳಕ್ಕಿತ್ತು ಇವ್ರ ಮನ್ಯಾಗ ನನಗೆ ನೋಡಕ್ಕೆ ಫುಲ್ಲು ಖುಷಿ ಫಸ್ಟ್ ಹೋಗಿ ಹೊಡೆ ತುಂಬ ಊಟ ಮಾಡಿ ಕುಂದಿರ್ತೇನೆ ನಾ ಮತ್ತು ಇವ್ರ ಜಗಳ ಚಾಲು ಆತಂದ್ರೆ ಊಟ ಮಾಡೋಕ್ಕಾಗಂಗಿಲ್ಲ ನನಗೆ ನಾನು ಮಣ್ಣಿಂದ ಯೋಚನೆ ಮಾಡತ್ತಿದ್ದೆ ಯಾರ ಜೊತೆ ಜಗಳ ಹಚ್ಚಲಿ ಯಾರ ಮನೆಗೆ ಬೆಂಕಿ ಹಾಕಲಿ ಅಂತೇಳಿ ಇವತ್ತಿಗೆ ಕರೆಕ್ಟಾಗಿ ಸಿಕ್ಲು ಇವತ್ತೈತೆ ರಾತ್ರಿ ಹಬ್ಬನೋ ಹಬ್ಬ ನನಗಂತೂ ಫುಲ್ ಖುಷಿನೋ ಖುಷಿ ಹಾಯ್ ಎವ್ರಿ ಒನ್ ನಾನು ಮತ್ತೆ ಒಂದು ಸ್ವಲ್ಪ ದಿನ ವಿಡಿಯೋ ಸ್ಟಾಪ್ ಆಗಿತ್ತು ನಾನು ಇವಾಗ ಯಾವುದು ಕತೆ ಮಾಡಿಲ್ಲ ಇದು ಹಂಗೆ ಜಸ್ಟ್ ಫಾರ್ ಕಾಮಿಡಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿನಿ ಬಟ್ ಇದ್ರೊಳಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದೈತಿ ಇವಾಗ ಹೋಲಿ ಹುಣ್ಣಿಮೆ ಎಲ್ಲ ಅದಕ್ಕೆ ಡಿಸ್ಟರ್ಬೆನ್ಸ್ ಭಾಳ ಇತ್ತು ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್